श्रीगुरुभ्यो नमः। आंजनेयाय विद्महे वायुपुत्राय धीमहि तन्नो हनुमान् प्रचोदयात्। ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಶನಿವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನಿ ಹಿಮವಂತ ಋತು ಮಾರ್ಗೀಶ್ವರ ಮಾಸೆ ಶುಕ್ಲ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಶನಿವಾಸರದಲ್ಲಿ ಇವತ್ತಿನ ತಿಥಿ ಚತುರ್ಥಿ. ಇವತ್ತಿನ ನಕ್ಷತ್ರ ರೋಹಿಣಿ ನಕ್ಷತ್ರ. ಇವತ್ತಿನ ದಿನ ವಿಶೇಷ ದತ್ತಾತ್ರೇಯ ಜಯಂತಿ ಅಂತಲೂ ಕೂಡ ಹೇಳ್ಬೋದು. ದತ್ತಾತ್ರೇಯ ಅನುಷ್ಠಾನ ಪ್ರತಿಯೊಬ್ಬ ಮನುಕುಲಕ್ಕೂ ತಲುಪಲಿ. ಶನಿವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಒಂದಿಷ್ಟು ವಿವಾದಗಳು ಹೆಚ್ಚಾಗುವಂಥದ್ದು, ಸಾಧ್ಯತೆಗಳು ಕಂಡು ಬರುವಂಥದ್ದಿರುತ್ತೆ. ಮನೆಯಲ್ಲಿ ಒಂದಿಷ್ಟು ನಡೆಯುತ್ತಿರುವ ಶುಭ ಕಾರ್ಯಗಳು ನಿಂತು ಹೋಗುವ ಸಂಭವಗಳು ಕೂಡ ಬರುತ್ತೆ. ದೈಹಿಕ ಅನಾರೋಗ್ಯ ಕಾಡುವ ಸಾಧ್ಯತೆಗಳಿರುತ್ತೆ. ಮಾನಸಿಕ ಸ್ಥಿತಿಗತಿಗಳಲ್ಲಿ ಒಂದಿಷ್ಟು ಏರಿಳಿತಗಳು ಉಂಟಾಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಎದುರಾಗುವಂಥದ್ದು. ಜಾಗ್ರತೆ. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ಹನುಮಾನ್ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ನೂತನ ವಾಹನ ಖರೀದಿಗೆ ಮನಸ್ಸಿಗೆ ಸಂತೋಷವಾಗುವಂಥದ್ದು. ಆಸ್ತಿ ವಿವಾದಗಳು ತಕ್ಕ ಮಟ್ಟಿಗೆ ಬಗೆಹರಿಯುವಂತ ದಿನಮಾನವಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಒಂದಿಷ್ಟು ಪ್ರವೃತ್ತಿಯನ್ನು ನೋಡುವಂಥದ್ದು. ಆಪ್ತರೊಂದಿಗೆ ನೀವೊಂದಿಷ್ಟು ಬಂಧುವರಿಗೆ ಬಾಂಧವ್ಯಗಳು ವೃದ್ಧಿ ಆಗುವಂಥದ್ದು. ಆಮದು ರಫ್ತು ವ್ಯವಹಾರ ಮಾಡುವವರಿಗೆ ಮತ್ತು ಸ್ವಂತ ವ್ಯಾಪಾರ ಮಾಡುವವರಿಗೆ ಧನಲಾಭ ಕೂಡ ಹೇಳುವಂಥದ್ದು. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಶನಿಶ್ಚರ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವಂತ ಶುಭ ಸೂಚನೆಗಳು ಕಂಡುಬರುತ್ತೆ. ಅಚ್ಚುಕಟ್ಟಾಗಿ ಕಡಿಮೆ ಆಗಿರುವಂತಹ ಸಮಯದಲ್ಲಿ ಆದಾಯ ಹೆಚ್ಚಾಗುವಂತ ಯೋಗ ಕೂಡ ನಿಮಗಲ್ಲಿ ಕಂಡುಬರುತ್ತೆ. ಕೌಟುಂಬಿಕ ವಿವಾದಗಳು ಅಂತ್ಯವಾಗುವಂಥದ್ದು. ಸಂಗಾತಿಯೊಂದಿಗೆ ಸಾಮರ್ಥ್ಯಗಳು ಒಂದಿಷ್ಟು ಜೀವನದ ಶೈಲಿಗಳಲ್ಲಿ ನೋಡುವಂಥದ್ದಾಗಿರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಒಂದಿಷ್ಟು ಅಡೆತಡೆಗಳಿದ್ರು ನಿವಾರಣೆ ಮಾಡಿಕೊಂಡು ಲಾಭದ ದಿನಮಾನವಾಗಿರುತ್ತೆ. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ಹನುಮಾನ್ ದೇವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಅಡೆತಡೆ ಆಗುವಂತ ಸಂಭವಗಳಿರುತ್ತೆ. ಅನಗತ್ಯವಾದ ಅಪನಿಂದೆಗಳಿಗೆ ನೀವು ಗುರಿಯಾಗುವಂಥದ್ದು, ಮಾನಸಿಕ ಉದ್ವೇಗಕ್ಕೆ ಒಳಗಾಗುವಂಥದ್ದು. ಜಾಗ್ರತೆ. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಶನಿಶ್ಚರ ದೇವಾಲಯದಲ್ಲಿ ಶನಿಶ್ಚರರ ಆರಾಧನೆ, ದರ್ಶನಂ ಪಾಪನಾಶನ ಸ್ಪರ್ಶನಂ ಪುಣ್ಯಾನಂ ನೋಡಿ ದರ್ಶನ ಮಾಡಿ ಬರೋದ್ರಿಂದ ಶುಭ ಫಲಗಳನ್ನು ಕಾಡುತ್ತೆ ಒಳಿತು. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿಯವರಿಗೆ ಸಮಾಜದಲ್ಲಿ ಉತ್ತಮ ಗೌರವ ಸ್ಥಾನ ಮಾನಗಳು ಪ್ರಾಪ್ತಿಯಾಗುವಂಥದ್ದು. ಕೈಗೆತ್ತಿಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಬಹಳ ಸುಗಮವಾಗಿ ಸಾಗುವಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ನೆಮ್ಮದಿಯತ್ತ ವಾತಾವರಣ ಕೂಡ ನೋಡುವಂಥದ್ದು. ವ್ಯಾಪಾರ ವಿಸ್ತರಣೆಗಳಿಗೆ ಸಕಾಲ ಕೂಡ ಹೇಳುವಂಥದ್ದು. ಉದ್ಯೋಗದಲ್ಲಿ ಉತ್ತಮ ಹೇಳಿಕೆ ಕೂಡ ಕಂಡುಬರುತ್ತೆ. ಸಿಂಹ ರಾಶಿಯವರಿಗೆ ಆರೋಗ್ಯದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಸಿಂಹ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳು ತಕ್ಕ ಮಟ್ಟಿಗೆ ಮುಕ್ತ ಆಗುವಂಥದ್ದು. ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಒಂದಿಷ್ಟು ಮುಂದೂಡಲ್ಪಡುವಂತ ದಿನಮಾನವಾಗಿರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ನಿರೀಕ್ಷೆಗೆ ಮೀರಿ ನಿಮಗೆ ಆದಾಯ ಕೂಡ ಸಿಗುವುದಿಲ್ಲ. ಕೆಲಸ ಕಾರ್ಯಗಳಲ್ಲಿ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಎದುರಾಗುವಂಥದ್ದು. ಎಚ್ಚರಿಕೆ, ಜಾಗ್ರತೆ. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಬಿಳಿ. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ತುಲಾ. ತುಲಾ ರಾಶಿಯವರಿಗೆ ಹಣಕಾಸಿನ ಸಮಸ್ಯೆಗಳು ತೀವ್ರವಾಗಿ ಕಾಡುವ ಸಂಭವಗಳಿರುತ್ತೆ. ಹಳೆಯ ಸಾಲಗಳ ವಿಚಾರವಾಗಿ ಸಂಕಷ್ಟವೇ ಎದುರಿಸಬೇಕಾಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಹಿನ್ನಡೆ ಆಗುವಂಥದ್ದು. ರತ್ನದ ವ್ಯಾಪಾರಿಗಳಿಗೆ, ಸುಗಂಧ ದ್ರವ್ಯಗಳ ಮಾರಾಟಗಾರರಿಗೆ, ಗಿರಾಣಿ ಅಂಗಡಿ ನಡೆಸುತ್ತಿರುವವರಿಗೆ, ಆಮದು ರಫ್ತು ಮಾಡುವವರಿಗೆ ವ್ಯವಹಾರಗಳಲ್ಲಿ ಒಂದಿಷ್ಟು ಧನ ನಷ್ಟವಾಗುವ ಸೂಚನೆಗಳಿರುತ್ತೆ. ಜಾಗ್ರತೆ. ಹೈನುಗಾರಿಕೆಯವರಿಗೆ ಶುಭ ಲಾಭ ಕೂಡ ಹೇಳುವಂಥದ್ದು. ತುಲಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಬಿಳಿ. ಪರಿಹಾರವಾಗಿ ಪ್ರಸನ್ನ ಆಂಜನೇಯ ದರ್ಶನ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾಗಿ ಕೈಗೂಡುವಂಥದ್ದು. ಸಂಬಂಧಗಳಲ್ಲಿ ಭದ್ರವಾಗುವ ಶುಭ ಸೂಚನೆಗಳು ಕಂಡುಬರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಯಥೇಚ್ಛ ಧನಲಾಭ ಕೂಡ ನೋಡುವಂಥದ್ದು. ಮನೆಯಲ್ಲಿ ಶಾಂತಿ ನೆಮ್ಮದಿಯ ವಾತಾವರಣ ಕೂಡ ಕಂಡುಬರುತ್ತೆ. ವೃತ್ತಿ ಉದ್ಯೋಗಗಳಲ್ಲಿ ಅನುಕೂಲಕರ ಪ್ರಗತಿ
ಪ್ರಾಪ್ತಿ ಯೋಗ ಕೂಡ ಕಂಡು ಬರುತ್ತೆ. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠನ ಒಳಿತು. ಧನಸ್ಸು. ಧನಸ್ಸು ರಾಶಿಯವರಿಗೆ ಮನೆಯಲ್ಲಿ ಬಂಧು ಮಿತ್ರರಿಂದ ಶುಭಾಗಮನಗಳು ಕೂಡ ನೋಡುವಂಥದ್ದು, ಕೆಲಸ ಕಾರ್ಯಗಳ ಬಗ್ಗೆ, ಕಾರ್ಯಗಳ ಬಗ್ಗೆ ಮಾತುಕತೆ ಕೂಡ ನಡೆಯುವಂಥದ್ದು, ಸಂತಸ ದಿನಮಾನ ಅಂತ ಹೇಳುವಂಥದ್ದು ವಾತಾವರಣಗಳು ನಿಮ್ಮ ಕುಟುಂಬದಲ್ಲಿ ಕಂಡು ಬರುತ್ತೆ. ಕೆಲಸ ಕಾರ್ಯ ನೂತನವಾಗಿ ಪ್ರಾರಂಭ ಮಾಡೋದಕ್ಕೆ ಸಕಾಲ ಅಂತ ಕೂಡ ಹೇಳುವಂಥದ್ದು. ವೃತ್ತಿ ಉದ್ಯೋಗ ವ್ಯಾಪಾರದಲ್ಲಿ ಪ್ರಗತಿ ಕೂಡ ಕಂಡು ಬರುತ್ತೆ. ಮಾನಸಿಕವಾಗಿ ಶಾಂತಿ ನೆಮ್ಮದಿ ದಿನ, ಪ್ರಾಪ್ತಿ ಯೋಗ ಅಂತಲೂ ಕೂಡ ಹೇಳುವಂಥದ್ದು. ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ಇಂದು ನಿಮಗೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಶುಭ ಸೂಚನೆಗಳು ಇರುತ್ತೆ. ಕೆಲಸ ಕಾರ್ಯದರ್ಶಿಗಳಲ್ಲಿ ಅಪಾರವಾದ ಯಶಸ್ಸನ್ನು ಕೂಡ ಪಡೆಯುವಂಥದ್ದು. ವೃತ್ತಿ ಉದ್ಯೋಗ ವ್ಯಾಪಾರದಲ್ಲಿ ಉತ್ತಮ ಹೇಳಿಕೆ ಕೂಡ ಕಂಡು ಬರುತ್ತೆ. ಮಾನಸಿಕವಾಗಿ ಶಾಂತಿ ನೆಮ್ಮದಿಯ ದಿನ ಅಂತಾನೆ ಕೂಡ ಹೇಳುವಂಥದ್ದು. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭರಾಶಿಯವರಿಗೆ ಇಂದು ನಿಮಗೆ ಎಂದಿಗಿಂತಂತೆ ಹೇಗಿದ್ದಂತೆ ಅನಾರೋಗ್ಯಗಳು ಹೆಚ್ಚಾಗಿ ಕಾಡುವಂಥದ್ದು ಸಂಭವಗಳು ಕಂಡು ಬರುತ್ತೆ. ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ನಷ್ಟವಾಗುವಂಥದ್ದು. ವೃತ್ತಿ ಉದ್ಯೋಗ ವ್ಯಾಪಾರದಲ್ಲಿ ಅನುಕೂಲ ವಾತಾವರಣ ಕೂಡ ಏನು ಕಂಡು ಬರುವುದಿಲ್ಲ. ಮಾನಸಿಕ ಸ್ಥಿತಿಗತಿಯಲ್ಲಿ ಒಂದಿಷ್ಟು ವೈಪರೀತ್ಯ ಉಂಟಾಗಬಹುದು, ಎಚ್ಚರಿಕೆ. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 7, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠನ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ವೈವಾಹಿಕ ಮಾತುಕತೆಗಳು ಫಲಪ್ರದವಾಗುವ ಶುಭ ಸೂಚನೆಗಳು ಕಂಡುಬರುತ್ತೆ. IT ಉದ್ಯೋಗಿಗಳಿಗೆ, ವಿದ್ಯುತ್ ಉಪಕರಣ ಮಾರಾಟಗಾರರಿಗೆ, ಗಿರಾಣಿ ಮಾರಾಟಗಾರರಿಗೆ, ಅಂಗಡಿಯಲ್ಲಿ ಗೃಹ ಉಪಯೋಗಿ ವಸ್ತುಗಳ ಮಾರಾಟಗಾರರಿಗೆ ಧನಲಾಭ ಕೂಡ ಕಂಡುಬರುತ್ತೆ. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.